ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ನಾನು ದೀಪಾ ಗೌಡ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾರ್ಯಾರು 5th ಸ್ಟ್ಯಾಂಡರ್ಡ್ ನವೋದಯ ಎಕ್ಸಾಮನ್ನು ಬರೀತಾ ಇದ್ದೀರಾ ಅವರಿಗೋಸ್ಕರ ನಾವು ನವೋದಯ ಎಕ್ಸಾಮಿಗೆ ಪ್ರಿಪೇರ್ ಆಗಲಿಕ್ಕೋಸ್ಕರ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಲಿಕ್ಕೆ ಬಂದಿದ್ದೀನಿ. ಸೊ ಈಗ ರೀಸೆಂಟಾಗಿ ನಡೆದಿರುವಂಥ ಎಕ್ಸಾಮ್ 2021 ಕ್ವೆಶನ್ ಪೇಪರನ್ನು ನಾನು ಇವತ್ತು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಯಾರ್ಯಾರಿಗೆ 5th ಸ್ಟ್ಯಾಂಡರ್ಡ್ ನವೋದಯ ಆ್ಯಂಡ್ 8th ಸ್ಟ್ಯಾಂಡರ್ಡ್ ನವೋದಯ ಕೋಚಿಂಗ್ ಬೇಕಾಗಿದೆ ಅವರು ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ನಿಮಗೆ ಡೀಟೇಲ್ಡ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ, ಡೀಟೇಲ್ಡ್ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ನೀವು ಯೂಟ್ಯೂಬಲ್ಲಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಹೇಳಿ ಸರ್ಚ್ ಮಾಡಿದ್ರೆ ನಮ್ಮ ಇನ್ಸ್ಟಿಟ್ಯೂಟ್ನ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಸೊ ನಾನು ಈಗ ಡೈರೆಕ್ಟಾಗಿ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕ್ವೆಶನ್ ಪೇಪರನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಕ್ವೆಶನನ್ನು ನೋಡೋಣ. ದ ಸಮ್ ಆಫ್ 7.7, 7.07, 7.007 ಆ್ಯಂಡ್ 77.0077 ಈಸ್ ಅಂತ ಕೇಳಿದ್ದಾರೆ. ಅಂದರೆ ಕನ್ನಡದಲ್ಲಿ ಕ್ವೆಶನನ್ನು ಹೇಳ್ತಾ ಇದ್ದೀನಿ ನಾನು. 7.7, 7.07, 7.007, 77.0077ನ ಮೊತ್ತ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಸೊ ನಾವು ಇದನ್ನು ಆ್ಯಡ್ ಮಾಡಬೇಕು. ನಮಗೆ ನಾರ್ಮಲ್ ಅಡಿಷನ್ ಗೊತ್ತಿದೆ. ಸೊ ಇಲ್ಲಿ ನಮಗೆ ಏನಿದೆ ಡೆಸಿಮಲ್ ಅಡಿಷನ್ ಇದೆ. ಸೊ ಅದು ಪ್ರಾಬ್ಲಮ್ ಆಗುತ್ತೆ, ಎಲ್ಲಿ ಡೆಸಿಮಲ್ ಪಾಯಿಂಟ್ ಬರಬೇಕು ಅನ್ನೋದನ್ನು ನಾನು ಅದನ್ನು ಈಗ ಕ್ಲಾರಿಫೈ ಮಾಡಿ ಹೇಳ್ಕೊಡ್ತೀನಿ. ಸೊ ಇದು ಲಾಸ್ಟ್ ಇಯರ್ ಕ್ವೆಶನ್ ಪೇಪರಲ್ಲಿ ಕೇಳಿದಂಥ ಕ್ವೆಶನ್. 2021ನಲ್ಲಿ ಕ್ವೆಶನ್ ಪೇಪರ್ ಏನಿದೆ ಅದನ್ನು ನಾನು ಇವತ್ತು ಸಾಲ್ವ್ ಮಾಡ್ತಾ ಇರೋದು. ಸೊ ಈಗ ಕ್ವೆಶನನ್ನು ಸಾಲ್ವ್ ಮಾಡ್ತೀನಿ. ಸೊ ಫಸ್ಟ್ ಏನು ಮಾಡ್ತೀರಾ, ಇವು ನಾಲ್ಕರದ್ದು ನೀವು ಸಮ್ ಮಾಡಬೇಕಾಗಿದೆ. 7.7, 7.07, 7.007, 77.0077 ಇದೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು ಈಗ? ಸೊ ಫಸ್ಟ್ 7.7 ಬರ್ಕೊಳ್ಳಿ. ಇಲ್ಲಿ ಒಂದು ಟ್ರಿಕ್ ಅಂತ ಹೇಳಿದ್ರೆ ನಿಮಗೆ ಪಾಯಿಂಟ್ ಕೆಳಗೆ ಪಾಯಿಂಟ್ ಬರಬೇಕು. ಆ ರೀತಿ ನೀವು ಈ ಕೊಟ್ಟಿರೋಂಥ ನಂಬರ್ಸನ್ನು ಅರೇಂಜ್ ಮಾಡ್ಕೊಳ್ಳಿ. ಸೊ ದಟ್ಸ್ ಆಲ್. ಅದು ಮಾಡಿದ್ರೆ ಮುಗೀತು. ಆಮೇಲೆ ನಾರ್ಮಲ್ ಅಡಿಷನ್ ಮಾಡ್ಬೋದು ನೀವು. ಅಡಿಷನಿಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಈ ಪಾಯಿಂಟ್ ಇದೆ ಅಲ್ವಾ, ಈಗ 7.07. ಈ ಮುಂದೆ ಎಷ್ಟು ಡಿಜಿಟಾರು ಇರಲಿ ಹಿಂದೆ ಎಷ್ಟು ಡಿಜಿಟಾರು ಇರಲಿ ನಿಮಗೇನಿರಬೇಕು ಕಾನ್ಸಂಟ್ರೇಟು ಪಾಯಿಂಟ್ ಕೆಳಗೆ ಪಾಯಿಂಟ್ ಇದೆಯಾ. ಸೊ ಇಷ್ಟು ನೀವು ಗಮನ ಕೊಟ್ಟರೆ ಸಾಕು. ಸೊ ಇನ್ನು ಉಳಿದಿದ್ದು ಯಾವುದು ಬೇಕಾಗಲ್ಲ. ನೆಕ್ಸ್ಟು 7.007, 7.007. ಸೊ ಮುಂದೆ ಎಷ್ಟಾದರೂ ಇರಲಿ ಹಿಂದೆ ಎಷ್ಟಾದರೂ ಇರಲಿ, ಸೊ ಪಾಯಿಂಟ್ ಕೆಳಗೆ ಪಾಯಿಂಟ್ ಬರಬೇಕು, ನಮಗೆ ಗೊತ್ತಲ್ವಾ. ನೆಕ್ಸ್ಟು 77 ಪಾಯಿಂಟ್. ಸೊ ಈಗ ನೋಡಿ 77 ಪಾಯಿಂಟ್ ಕೆಳಗೆ ಪಾಯಿಂಟ್ ಇದೆ. ದೆನ್ 0077. ಓಕೆ, ಇಷ್ಟು ಈಗ ಕ್ಲಿಯರಾಗಿ ಬಂತು. ಸೊ ಈಗ ನಮ್ಮ ಕೆಲಸ ಏನು, ನಾರ್ಮಲ್ ಅಡಿಷನ್ ಮಾಡಬೇಕು. ಇಲ್ಲಿ ನೀವು ಕೇಳ್ಬೋದು, ಮೇಡಮ್ ಇದ್ರ ಮೇಲ್ಗಡೆ ಏನೂ ನಂಬರ್ ಇಲ್ಲ, ಅಲ್ಲೆಲ್ಲ 0 ಇದೆ ಅಂತ ಅಸ್ಯೂಮ್ ಮಾಡ್ಕೊಬಿಡಿ. ಅಲ್ಲೆಲ್ಲ 0. ಸೊ ಇದ್ರ ಮೇಲ್ಗಡೆ ಏನೂ ಇಲ್ಲ, ಇಲ್ಲೂ 0, ಇಲ್ಲೂ 0, ಇಲ್ಲೂ 0, ಎಲ್ಲ ಕಡೆ 0 ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ನಮಗಿರೋ ನಂಬರನ್ನು ಅಷ್ಟೇ ಆ್ಯಡ್ ಮಾಡಿ. ಸೊ ಈಗ 7 ಇದೆ, 7 ಮೇಲೆಲ್ಲ 0 ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಇದ್ರ ಆನ್ಸರ್ 7 ಬರುತ್ತೆ. 7 + 0 ಆ್ಯಡ್ ಮಾಡಿದ್ರೆ 7 ಬರುತ್ತೆ. ನೆಕ್ಸ್ಟ್ ನೋಡಿ 7 + 7 14 ಬರುತ್ತೆ. ಸೊ 14, 4 ಇಲ್ಲಿಡ್ತೀರಾ. ದೆನ್ 1 ಇಲ್ಲಿ ಕ್ಯಾರಿ ತೊಗೋತಿದ್ದೀನಿ. ಸೊ 7 + 1 8 ಆಯಿತು. ದೆನ್ ಇಲ್ಲಿ 7 ಕೆಳಗೆ ಏನೂ ಇಲ್ಲ, ಎಲ್ಲ 0 ಇದೆ. ಸೊ 7 ಬರೀತೀರಾ. ಸಾರಿ, ವೆಯ್ಟ್ ಮಾಡಿ. ಇಲ್ಲಿ 7 ಕೆಳಗೆ ಏನೂ ಇಲ್ಲ, ಡೈರೆಕ್ಟ್ 7 ಬರೀತೀರಾ. ನೆಕ್ಸ್ಟ್ ಇಲ್ಲಿದೆ. ಸೊ 7 + 7 14, 14 + 7 21, 21 + 7 28. ಇಲ್ಲಿ ಪಾಯಿಂಟ್ 4 ಪಾಯಿಂಟ್ ಒಂದೇ ಕಡೆ ಇದೆ. ಸೊ ಇಲ್ಲಿಗೆ ಪಾಯಿಂಟನ್ನು ಇಡ್ತಾ ಇದ್ದೀನಿ ನಾನು. ಇದರಲ್ಲಿ ಏನು ನಿಮಗೆ ಏನು ಕಾಂಪ್ಲಿಕೇಶನ್ ಆಗುವಂಥದ್ದೇನೂ ಇಲ್ಲ. ಸೊ ಪಾಯಿಂಟ್ ಕೆಳಗೆ ಜಸ್ಟ್ ಪಾಯಿಂಟ್ಗಳು ಎಲ್ಲಿದೆ ಅದ್ರ ಕೆಳಗೆ ನೀವು ಪಾಯಿಂಟ್ ಇಡ್ತಾ ಇದ್ದೀರಾ ಅಷ್ಟೇ. ಸೊ 7 + 7 14, 14 + 7 21, 21 + 7 28 ಆಯಿತು. ಸೊ 8 ಇಟ್ಟಿದ್ದೀರಾ. ಸೊ ಅಗೈನ್ 2 ಕ್ಯಾರಿ. ಸೊ 7 + 2 9 ಆಯಿತು. ಸೊ ಆನ್ಸರ್ ಈಸ್ 98.7847. ಸೊ ಇದೆಲ್ಲಿದೆ ನಮಗೆ ಆಪ್ಷನಲ್ಲಿ ನೋಡ್ಬೋದಾ? ಸೊ ಎ ಆಪ್ಷನ್ ನೋಡಿ, ಬಿ ಆಪ್ಷನ್ ನೋಡಿ, ಸಿ ನೋಡಿ, ಡಿ ನೋಡಿ. ಸೊ ಇದೇ ಸೇಮ್ ಡಿಜಿಟ್ಸ್ ಬಿ ಆಪ್ಷನಲ್ಲಿ ಇದೆಯಾ, 98.7847.
ಸೊ ಆನ್ಸರ್ ಕ್ಲಿಯರ್ ಆಗಿದೆ ಅಲ್ವಾ? ಇಲ್ಲಿ ನಿಮಗೆ ಬರೋದು ಏನು, ಜಸ್ಟ್ ಪಾಯಿಂಟ್ ಎಲ್ಲಿಡಬೇಕು ಅಂತ ಹೇಳಿ ನೀವು ಕರೆಕ್ಟಾಗಿ ಏನು ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಪಾಯಿಂಟ್ ಕೆಳಗೆ ಪಾಯಿಂಟ್ ಬರಬೇಕು, ಮುಂದೆ ಎಷ್ಟಾದರೂ ಡಿಜಿಟ್ ಇರಲಿ, ಹಿಂದೆ ಎಷ್ಟಾದರೂ ಡಿಜಿಟ್ ಇರಲಿ, ತಲೆ ಕೆಡಿಸ್ಕೋಬೇಡಿ. ಸೊ ಯಾವ ಡಿಜಿಟಲ್ಲಿ ನಂಬರ್ಸ್ಗಳು ಇಲ್ಲ ಅಲ್ಲಿ ಏನು ಮಾಡಬೇಕು ಮೇಡಮ್, 0 ಇದೆ ಅಸ್ಯೂಮ್ ಮಾಡ್ಕೊಳ್ಳಿ, ಜಸ್ಟ್ ಆ್ಯಡ್ ಮಾಡಿ. ನಾರ್ಮಲ್ ಅಡಿಷನ್ ಥರನೇ ಡೆಸಿಮಲ್ ಪಾಯಿಂಟ್ ಕೆಳಗೆ ಡೆಸಿಮಲ್ ಪಾಯಿಂಟ್ ಬರಬೇಕು. ಅರ್ಥ ಆಗಿದೆ ಅಲ್ವಾ ಫಸ್ಟ್ ಕ್ವೆಶನ್ನು? ಸೊ ಈಗ ನಾವು ಸೆಕೆಂಡ್ ಕ್ವೆಶನ್ಗೆ ಮೂವ್ ಆಗ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಸೆಕೆಂಡ್ ಕ್ವೆಶನ್ಗೆ ಮೂವ್ ಆಗ್ತಾ ಇದ್ದೀನಿ. ಇಫ್ 2 perpendicular sides of a right angle triangle are 5 cm and 12 cm, ಸೊ ಇದನ್ನು ನೆನ್ಪಿಟ್ಕೊಳ್ಳಿ, 5 cm and 12 cm. ಆ್ಯಂಡ್ ಇನ್ನೊಂದು ನಾವೇನನ್ನು ನೆನ್ಪಿಟ್ಕೋಬೇಕಾಗಿದೆ, ಇಟ್ಸ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಇಟ್ಸ್ ಪೆರಿಮೀಟರ್ ಕೇಳಿದ್ದಾರೆ. ಸೊ ಕನ್ನಡದಲ್ಲಿ ನಾನೊಂದ್ಸಲ ಕ್ವೆಶನ್ ಹೇಳ್ತೀನಿ. ಒಂದು ಲಂಬಕೋನ ತ್ರಿಭುಜದಲ್ಲಿ 2 ಲಂಬ ಬದಿಗಳು 5 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್ ಆದರೆ ಅದರ ಪರಿಧಿ ಎಷ್ಟು ಆಗಿರುತ್ತೆ, ಅಂದರೆ ಪೆರಿಮೀಟರ್, ಅದರ ಸುತ್ತಳತೆ ಎಷ್ಟಾಗಿರುತ್ತೆ ಅನ್ನೋದನ್ನು ನಾವು ಮಾಡಬೇಕು. ಸೊ ಜಸ್ಟ್ ಅಲ್ಲೇನು ಕೊಟ್ಟಿದ್ದಾರೆ ನಮಗೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ಸೊ ರೈಟ್ ಆ್ಯಂಗಲ್ ಅಂದರೆ ನಮಗೆ ಗೊತ್ತು, ಇದು ಆಬ್ವಿಯಸ್ಲಿ 90 ಡಿಗ್ರಿನೇ ಇರುತ್ತೆ ಅಂತ ಹೇಳಿ, ಹೌದಾ? ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ ನಾನು ಇದನ್ನು ಕೂಡ ಜಾಯಿನ್ ಮಾಡ್ತಾ ಇದ್ದೀನಿ. ಸೊ ಅವ್ರು ಇನ್ನೊಂದು ಕೊಟ್ಟಿದ್ದಾರೆ, ಇಫ್ 2 perpendicular sides, ಇಲ್ಲಿ ಪರ್ಪೆಂಡಿಕ್ಯುಲರ್ ಯಾವುದಿದೆ, ಸೊ ದಿಸ್ ಇಸ್ ಅ ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್ ಅಂದರೆ ಏನು, ಒಂದು ಲೈನಿಗೆ ಇನ್ನೊಂದು ಲೈನ್ ಈ ರೀತಿ ಬಂದಾಗ ಇಲ್ಲಿ ಆ್ಯಂಗಲ್ ಫಾರ್ಮ್ ಆಗುತ್ತಲ್ಲ, ಸೊ ಅಲ್ಲಿಗೆ ನಾವೇನಂತೀವಿ, ಈ ಲೈನಿಗೆ ಈ ಲೈನ್ ಪರ್ಪೆಂಡಿಕ್ಯುಲರ್ ಇದೆ ಅಂತೀವಿ. ಸೊ ಅದೇ ರೀತಿ ಇಲ್ಲಿ ಈ ಲೈನಿಗೆ, ಈಗ ಫಾರ್ ಎಕ್ಸಾಂಪಲ್ ಇದನ್ನು ಎ ಬಿ ಸಿ ಅಂತ ಹೇಳಿ ನಾನು ತಗೋತಾ ಇದ್ದೀನಿ. ಇಲ್ಲಿ ಬಿ ಸಿಗೆ ಎ ಬಿ ಪರ್ಪೆಂಡಿಕ್ಯುಲರ್ ಆಗಿದೆ, ಹೌದಾ? ಸೊ ಎ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲೇನು ಕೊಟ್ಟಿದ್ದಾರೆ ನಮಗೆ, 5 ಮತ್ತು 12 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದನ್ನು ನಾನು 5 ಸೆಂಟಿಮೀಟರ್ ಅಂತ ಹೇಳಿ ತಗೋತೀನಿ. ದೆನ್ ದಿಸ್ ಈಸ್ 12 ಸೆಂಟಿಮೀಟರ್ ಅಂತ ಹೇಳಿ ತಗೋತಾ ಇದ್ದೀನಿ. ಸೊ ಈಗ ನಮಗೇನು ಅಟ್ ಲಾಸ್ಟ್ ಏನು ಕೇಳಿದ್ದಾರೆ, ಪೆರಿಮೀಟರ್ ಕೇಳಿದ್ದಾರೆ, ಅಂದರೆ ಪರಿಧಿ. ಪರಿಧಿ ಅಂದರೆ ಏನು, ಸೊ ಇದು ಅಷ್ಟು ಈ ಫುಲ್ ಸರೌಂಡಿಂಗನ್ನು ಆ್ಯಡ್ ಮಾಡಿದ್ರೆ ನನಗೇನು ಬರುತ್ತೆ, ಇದ್ರ ಸುತ್ತಳತೆ ಏನಿದೆ ಅದನ್ನು ನಾವು ಪೆರಿಮೀಟರ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನಾನು ಕಂಡುಹಿಡಿಬೇಕು ಅಂದರೆ ಏನು ಬೇಕು, ಒಂದು ಸೈಡ್ ಇದೆ ಇನ್ನೊಂದು ಸೈಡ್ ಇದೆ, ನಮಗೆ ಈ ಸೈಡ್ ಬಂದರೆ ಮಾತ್ರ, ಸೊ ಈ ಸೈಡ್ ಗೊತ್ತಾದರೆ ಮಾತ್ರ ನಾನು ಪೆರಿಮೀಟರನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಸೈಡನ್ನು ಕಂಡುಹಿಡಿಯೋದು ಹೇಗೆ, ನಮಗೆಲ್ಲರಿಗೂ ಗೊತ್ತು, ಪೈಥಾಗೊರಸ್ ಥಿಯರಮ್, ಹೌದಾ? ಸೊ ಪೈಥಾಗೊರಸ್ ಥಿಯರಮ್ಮಲ್ಲಿ ಏನಾಗುತ್ತೆ, ಸೊ ಈ ಎರಡೂ ಸೈಡನ್ನು ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿದ್ರೆ ನಿಮಗೆ ಈ ಸೈಡ್ ಸಿಕ್ಬಿಡುತ್ತೆ ಈಸಿಯಾಗಿ. ಸೊ ಹೇಗೆ ಅದು, ಸೊ ನಾವು ಎ ಸಿ ಬೇಕಾಗಿದೆ ನನಗೆ. ಸೊ ನಾವೇನು ಮಾಡಬೇಕು, ಸೊ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರನ್ನು ಮಾಡಬೇಕು. ಸೊ ಇದು ನಮಗೆ ಬೇಕಾಗಿರೋದು, ಹೌದಾ? ಸೊ ಈಗ ಏನು ಮಾಡ್ತೀನಿ ನಾನು ಅದಕ್ಕೆ, ಸೊ ಎ ಬಿ ಸ್ಕ್ವೇರ್ ಎಷ್ಟಿದೆ, ಸೊ 12 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಇದೆ. ಸೊ ನಮಗೆ ಏನು ಬೇಕೀಗ, 12 ಸ್ಕ್ವೇರ್ ಅಂದರೆ 144 ಇದೆ, ದೆನ್ 5 ಅಂದರೆ 25 ಇದೆ. ಸೊ ನಿಮಗೆ ಎಷ್ಟು ಬರುತ್ತೆ, 169 ಬರುತ್ತೆ. ಸೊ ಇಲ್ಲಿ ನಾನೇನು ಮಾಡಬೇಕು, ನನಗೆ ಎ ಸಿ ಸ್ಕ್ವೇರ್ ರೂಟ್ ತೆಗಿಬೇಕು. ನಾನು ಈಗ ರೂಟ್ ತೆಗಿತಾ ಇದ್ದೀನಿ. ಎ ಸಿ ಸ್ಕ್ವೇರಿಗೆ ನಮಗೆ ಬರೀ ಎ ಸಿ ಬೇಕಾಗಿರೋದು, ಸೊ ಹಾಗಾಗಿ ರೂಟನ್ನು ತೆಗಿತಾ ಇದ್ದೀನಿ. ಸೊ ಇಲ್ಲೇನಾಯಿತು, ಎ ಸಿ ಇಸ್ ಈಕ್ವಲ್ ಟು 13 ಆಗುತ್ತೆ, ಅಂದರೆ 13 ಸೆಂಟಿಮೀಟರ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಇದು ಏನು ನಾನು ಥಿಯಾರಿಟಿಕಲ್ ಮೆಥಡ್ ಹೇಳ್ಕೊಡ್ತಾ ಇರೋದು ನಿಮಗೆ. ಸೊ 12 ಸೆಂಟಿಮೀಟರ್ ಕೊಟ್ಟಿದ್ದಾರೆ, 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಈ ಭಾಗವನ್ನು ಕಂಡುಹಿಡಿದ್ರೆ, ಇದನ್ನು ಕಂಡುಹಿಡಿದ್ರೆ ಮಾತ್ರ, ಈ ಸೈಡಿನ ಅಳತೆ ಸೆಂಟಿಮೀಟರಲ್ಲಿ ಕಂಡುಹಿಡಿದ್ರೆ ಮಾತ್ರ ನಾನು ಪೆರಿಮೀಟರನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ. ಹಾಗಾಗಿ ಅದನ್ನು ಕಂಡುಹಿಡ್ಕೋತಾ ಇದ್ದೀನಿ. ಅದನ್ನು ಕಂಡುಹಿಡಿಯಲಿಕ್ಕೆ ಪೈಥಾಗೊರಸ್ ಥಿಯರಮ್ಮೇ ಅಪ್ಲೈ ಮಾಡಬೇಕು. ಸೊ ಪೈಥಾಗೊರಸ್ ಥಿಯರಮ್ ಏನು, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರನ್ನು ಮಾಡ್ತಾ ಇದ್ದೀನಿ. ಸೊ ಎ ಸಿ ಸ್ಕ್ವೇರ್ ಹಾಗೆ ಇರುತ್ತೆ, ಯಾಕಂದರೆ ನಾವು ಅದನ್ನು ಕಂಡುಹಿಡಿಬೇಕು. ಎ ಬಿ ಸ್ಕ್ವೇರ್ 12 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಆಗುತ್ತೆ, 144 ಪ್ಲಸ್ 25 ಆಗುತ್ತೆ, 169 ಆಯಿತು. ಸೊ ಇಲ್ಲಿ ನನಗೆ ಬರೀ ಎ ಸಿ ಬೇಕಾಗಿರೋದ್ರಿಂದ ಅದಕ್ಕೆ ಸ್ಕ್ವೇರ್ ರೂಟ್ ಹಾಕ್ತಾ ಇದ್ದೀನಿ. ಸೊ ಸ್ಕ್ವೇರ್ ರೂಟು ಕ್ಯಾನ್ಸಲ್, ಎ ಸಿ ಇಸ್ ಈಕ್ವಲ್ ಟು 13 ಸೆಂಟಿಮೀಟರ್. ಸೊ ಈಗ ನಮಗೇನಾಯಿತು, ಇದಕ್ಕೆ ಆನ್ಸರ್ ಸಿಕ್ತು, 13 ಸೆಂಟಿಮೀಟರ್ ಗೊತ್ತಾಯಿತು.
ಸೊ ಇನ್ನೂ ಒಂದಂದರೆ ನಿಮಗೆ ಯೂಶ್ವಲಿ ನೀವು 10th ಸ್ಟ್ಯಾಂಡರ್ಡ್ ಆಗಿರ್ಬೋದು 8th ಸ್ಟ್ಯಾಂಡರ್ಡ್ ಈ ಮೆಥಡ್ ಎಲ್ಲರಿಗೂ ಅರ್ಥ ಆಗಿದೆ ಅಲ್ವಾ? ಪೈಥಾಗೊರಸ್ ಥಿಯರಮ್. ನೀವು ಯಾವುದೇ ಪ್ರಾಬ್ಲಮ್ ಕೊಡಲಿ ಪೈಥಾಗೊರಸ್ ಥಿಯರಮ್ ಮೇಲೆ ಇದೇ ಫಾರ್ಮುಲಾ ಹಾಕಬೇಕು, ಇದೇ ರೀತಿ ಫೈಂಡ್ ಔಟ್ ಮಾಡಬೇಕು. ಸೊ ಅದು ಬಿಟ್ಟು ನಿಮಗೇನು ಈಗ ನಾನು ಶಾರ್ಟ್ ಟ್ರಿಕ್ಕಲ್ಲಿ ಅಂದರೆ ಎಲ್ಲ ಯೂಶ್ವಲಿ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನೀವು ಪೈಥಾಗೊರಸ್ ಥಿಯರಮ್ ಮೇಲೆ ಪ್ರಾಬ್ಲಮ್ ಕೇಳ್ತಾ ಇದ್ದಾರೆ ಅಂದರೆ ಯೂಶ್ವಲಿ ಪೈಥಾಗೊರಸ್ ಟ್ರಿಪ್ಲೆಟ್ಸ್ ಕೊಡ್ತಾರೆ. ಸೊ ಟ್ರಿಪ್ಲೆಟ್ಸ್ ಅಂದರೆ ಏನು ಅಂತ ನಾನು ಈಗ ಹೇಳ್ತೀನಿ. ಸೊ 3, 4, 5 ಈ ಮೂರು ಸೈಡ್ 3 ಸೆಂಟಿಮೀಟರ್ 4 ಸೆಂಟಿಮೀಟರ್ 5 ಸೆಂಟಿಮೀಟರ್ ಇದು ಒಂದು ಟ್ರಿಪ್ಲೆಟ್. ಇದು ಹೇಗೆ ಟ್ರಿಪ್ಲೆಟ್ ಆಯಿತು ಮೇಡಮ್? ಸೊ 3ನ ಸ್ಕ್ವೇರ್ ಮಾಡಿದ್ರೆ 9 ಬರುತ್ತೆ, 4ನ ಸ್ಕ್ವೇರ್ ಮಾಡಿದ್ರೆ 16 ಬರುತ್ತೆ, ಸೊ 5ನ ಸ್ಕ್ವೇರ್ ಮಾಡಿದ್ರೆ 25 ಬರುತ್ತೆ. ಇವೆರಡೂ ನಿಮಗೆ ಆ್ಯಡ್ ಮಾಡಿದ್ರೆ ಸೊ ಈ ಆನ್ಸರ್ ಬರುತ್ತೆ. ಸೊ ಅದಕ್ಕೆ ನಾವು ಇದನ್ನು ಟ್ರಿಪ್ಲೆಟ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಇದು ಕೂಡ 5, 12, 13. ಸೊ 5 ಸ್ಕ್ವೇರ್ ಎಷ್ಟು? 25. ದೆನ್ 12 ಸ್ಕ್ವೇರ್ ಎಷ್ಟು? 144. ದೆನ್ 13 ಸ್ಕ್ವೇರ್ ಎಷ್ಟು? 169. ಇದೆರಡು ಆ್ಯಡ್ ಮಾಡಿದ್ರೆ ನಿಮಗೆ 169 ಬರುತ್ತೆ. ಸೊ ಹಾಗಾಗಿ ಇದನ್ನು ನಾವು ಪೈಥಾಗೊರಸ್ ಟ್ರಿಪ್ಲೆಟ್ ಅಂತ ಹೇಳಿ ಕರಿತೀವಿ. ಸೊ ನೀವು ಯೂಶ್ವಲಿ 12, 5 ಎರಡು ಸೈಡ್ ಕೊಟ್ಟಿದ್ದಾರೆ ಅಂದರೆ ಆಬ್ವಿಯಸ್ಲಿ ಮೂರನೇ ಸೈಡ್ 13 ಅಂತ ಬರೆದು ಬಿಡ್ಬೋದು, ಯಾವುದೇ ಕ್ಯಾಲ್ಕುಲೇಷನ್ ಬೇಕಾಗಿಲ್ಲ. ಇನ್ ಕೇಸ್ 3, 4 ಕೊಟ್ಟರು ಥರ್ಡ್ ಸೈಡ್ 5 ಅಂತ ಹೇಳಿ ನೀವು ಏನೂ ಕ್ಯಾಲ್ಕುಲೇಷನ್ ಮಾಡದೆ ಬರಿಬೋದು. ಸೊ ಇದು ನಾನು ನಿಮಗೆ ಪೈಥಾಗೊರಸ್ ಟ್ರಿಪ್ಲೆಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ, ಡೈರೆಕ್ಟಾಗಿ ಹೇಗೆ ಮಾಡೋದು ಅಂತ. ಬಟ್ ಇದೇ ನಂಬರ್ಸ್ ಇರಬೇಕು, ಬೇರೆ ನಂಬರ್ಸ್ ಇತ್ತು ಅಂತ ನೀವು ಬರೆದು ಬಂದರೆ ಕೊಡೋಲ್ಲ, ಆವಾಗ ಕ್ಯಾಲ್ಕುಲೇಷನ್ ಮಾಡಲೇಬೇಕಾಗತ್ತೆ. ಸೊ ಓಕೆ, ಈಗ ನಮಗೇನು ಕೇಳಿದ್ದಾರೆ ಕ್ವೆಶನಲ್ಲಿ? ಈ ಕ್ವೆಶನಲ್ಲಿ ಪೆರಿಮೀಟರನ್ನು ಕೇಳಿದ್ದಾರೆ. ಪೆರಿಮೀಟರ್ ಅಂದರೆ ನಾನು ಆಲ್ರೆಡಿ ಹೇಳಿದೆ, ಇದರ ಸುತ್ತಳತೆ ಅಂದರೆ ಅದ್ರ ಸುತ್ತ ಇರೋ ಸೈಡ್ಸನ್ನು ನಿಮಗೆ ಆ್ಯಡ್ ಮಾಡಿದ್ರೆ ನಿಮಗೆ ಫುಲ್ ಸುತ್ತಳತೆ ಪೆರಿಮೀಟರ್ ಸಿಗುತ್ತೆ. ಸೊ ಆ್ಯಡ್ ಮಾಡಿ ಈಗ 12 + 5 + 13. ಸೊ ಇವು ಮೂರನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಸೊ 10 ಆಗುತ್ತೆ. 5 + 3 + 2 10 ಆಯಿತು. ದೆನ್ ಕ್ಯಾರಿ. ಸೊ ಆನ್ಸರ್ ಈಸ್ 30 ಸೆಂಟಿಮೀಟರ್ ಬರುತ್ತೆ. ಸೊ ಇದು ನಿಮಗೆ ಏನು ಪೆರಿಮೀಟರ್. ಇವು ಮೂರನ್ನ ಆ್ಯಡ್ ಮಾಡಿದ್ದೀನಿ, ಜಸ್ಟ್ ನಿಮಗೆ ಆನ್ಸರ್ ಬಂದಿದೆ. ನಮಗೆ ಆಪ್ಷನಲ್ಲಿ ಎಲ್ಲಿದೆ? ಎ ನೋಡಿ, ಬಿ ನೋಡಿ, ಸಿ ನೋಡಿ, ಡಿ ನೋಡಿ. ಸೊ ಆನ್ಸರ್ ಡಿ ಈಸ್ ರೈಟ್ ಆನ್ಸರ್. ಸೊ ಪೆರಿಮೀಟರ್ ಏನು 30 ಸೆಂಟಿಮೀಟರ್ ಬಂತು. ಓಕೆ, ಈಗ ನಾನು ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆಗ್ತಾ ಇದ್ದೀನಿ. ಆ್ಯನ್ ಆರ್ಟಿಕಲ್ ಈಸ್ ಪರ್ಚೇಸ್ಡ್. ಸೊ ನೆಕ್ಸ್ಟ್ ಕ್ವೆಶನ್ 43rd ಕ್ವೆಶನ್ ನಾನು ಮೂವ್ ಆಗ್ತಾ ಇದ್ದೀನಿ. ಸೊ ನಾನು ಇವತ್ತು ಮಾಡ್ತಾ ಇರೋ 3ನೇ ಕ್ವೆಶನನ್ನು ಮಾಡ್ತಾ ಇದ್ದೀನಿ. ಸೊ ಓಕೆ, ಸೊ ಆ್ಯನ್ ಆರ್ಟಿಕಲ್ ಈಸ್ ಪರ್ಚೇಸ್ಡ್ ಫಾರ್ 7,500 ಆ್ಯಂಡ್ ಸೋಲ್ಡ್ ಫಾರ್, ಸೊ ಇದನ್ನು ನೋಡ್ಕೊಳ್ಳಿ, 7,500 ಆ್ಯಂಡ್ ಸೋಲ್ಡ್ ಫಾರ್ 8,400. ದ ಪ್ರಾಫಿಟ್ ಪರ್ಸೆಂಟೇಜ್ ಈಸ್. ಒಂದು ವಸ್ತುವನ್ನು 7,500ಕ್ಕೆ ಖರೀದಿಸಿ 8,400ಕ್ಕೆ ಮಾರಾಟ ಮಾಡಲಾಗುತ್ತದೆ. ಬರುವ ಲಾಭದ ಶೇಕಡ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಮಗೇನು ಕೊಟ್ಟಿದ್ದಾರೆ? ನಾವು ಪರ್ಚೇಸ್ ಮಾಡಿರೋ ಪ್ರೈಸ್ ಕೊಟ್ಟಿದ್ದಾರೆ, ದಟ್ ಈಸ್ ಅ ಕಾಸ್ಟ್ ಪ್ರೈಸ್ ಅಂತ ಹೇಳಿ ಕರಿತೀವಲ್ವಾ, ಅದು ಕಾಸ್ಟ್ ಪ್ರೈಸ್. ನಾವು ಎಷ್ಟು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತೀವಿ ಅದನ್ನು ನಾವು ಕಾಸ್ಟ್ ಪ್ರೈಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಕಾಸ್ಟ್ ಪ್ರೈಸ್ ಎಷ್ಟು? 7,500. ಕರೆಕ್ಟಾ? ಓಕೆ, ನೆಕ್ಸ್ಟ್. ಆ್ಯಂಡ್ ಸೋಲ್ಡ್ ಫಾರ್ 8,400. ನಾನು ಇದನ್ನು 7,500ಕ್ಕೆ ತೊಗೊಂಡಿದ್ದೀನಿ, ಅದನ್ನು 8,400 ರೂಪಾಯಿಗೆ ಮಾರ್ತಾ ಇದ್ದೀನಿ. ಅಲ್ಲಿಗೆ ಏನಾಗುತ್ತೆ? ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿ ಕರಿತೀವಿ. ಆ ಸೆಲ್ಲಿಂಗ್ ಪ್ರೈಸ್ ನಿಮಗೆ ಎಷ್ಟಿದೆ? 8,400 ಇದೆ. ಸೊ ಆಬ್ವಿಯಸ್ಲಿ ನಾನು ತೊಗೊಂಡಿದ್ದಕ್ಕಿಂತ ಜಾಸ್ತಿಗೆ ಮಾರ್ತಾ ಇದ್ದೀನಿ ಅಂದರೆ ನಮಗೆ ಏನಾಗಿದೆ ಅಂತ ಅರ್ಥ? ಪ್ರಾಫಿಟ್ ಆಗಿದೆ ಅಂತ. ಲಾಸ್ ಅಂತೂ ಆಗಿಲ್ಲ, ಯಾಕಂದರೆ ನಾನು ತೊಗೊಂಡಿದ್ದಕ್ಕಿಂತ ಜಾಸ್ತಿ ರೇಟಿಗೆ ಮಾರ್ತಾ ಇದ್ದೀನಿ ನಾನಿಲ್ಲಿ. ಸೊ ನನಗೆ ಪ್ರಾಫಿಟ್ ಆಗಿದೆ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿದ್ದಾರೆ ನಿಮಗೆ. ಇಲ್ಲಿ ಕೇಳಿರೋವಂಥ ಕ್ವೆಶನ್ ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡೀರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಫಸ್ಟ್ ಇಲ್ಲಿ ನನಗೆ ಪ್ರಾಫಿಟ್ ಎಷ್ಟಾಗಿದೆ ಅಂತ ನೋಡ್ಕೋಬೋದಲ್ವಾ? ಸೊ ಪ್ರಾಫಿಟ್ ನೋಡ್ಕೋಬೇಕು. ಸೊ ಪ್ರಾಫಿಟ್ ಎಷ್ಟಿದೆ ನಾನು ಹಾಗೆ ಡೈರೆಕ್ಟಾಗಿ ಹೇಳ್ಬೋದು. ಸೊ 900 ರೂಪೀಸ್ ಇದೆ ಅಂತ. ಬಟ್ ನಿಮಗೆ ಅರ್ಥ ಆಗಲಿ ಅಂತ ಕ್ಯಾಲ್ಕುಲೇಷನಲ್ಲಿ ತೋರಿಸ್ತಾ ಇದ್ದೀನಿ. ಬಟ್ ಇದು ಏನಾಗುತ್ತೆ, ನಿಮಗೆ ಎಕ್ಸಾಮಲ್ಲಿ ನಿಮಗೆ ಟೈಮ್ ಕಮ್ಮಿ ಇರುತ್ತೆ. ಸೊ ನೀವು ಹಾಗಾಗಿ ಈಸಿಯಾಗಿ ಈಗ 8,400ಅಲ್ಲಿ 7,500 ಹೋದರೆ 900 ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಇಷ್ಟು ಡಿಸ್ಕ್ರಿಪ್ಟಿವ್ ಕ್ಯಾಲ್ಕುಲೇಷನ್ ಎಕ್ಸಾಮಲ್ಲಿ ಅವಶ್ಯಕತೆ ಇಲ್ಲ. ಸೊ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಮಾಡ್ತೀರಾ. ಸೊ 8,400 ಮೈನಸ್ 7,500. ಸೊ ಆನ್ಸರ್ ಎಷ್ಟು ಬಂತು? 900.
ಇದು ಏನು ನಮಗೆ ಪ್ರಾಫಿಟ್ ಬಂತು. ಕೇಳಿರೋದೇನು ನಮಗೆ ಪ್ರಾಫಿಟನ್ನು ಪರ್ಸೆಂಟೇಜಲ್ಲಿ ಹೇಳಿ ಅಂತ ಹೇಳಿದ್ದಾರೆ. ನಿಮಗೆ ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಆಗಿದೆ ಹೇಳಿ ಅಂತ ಹೇಳಿದ್ದಾರೆ. ಸೊ ಪ್ರಾಫಿಟನ್ನು ಪರ್ಸೆಂಟೇಜಲ್ಲಿ ಹೇಳೋದು ಹೇಗೆ? ಸೊ ಪ್ರಾಫಿಟ್ ಪರ್ಸೆಂಟೇಜಲ್ಲಿ ಹೇಳೋದಕ್ಕೆ ಸೊ ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಅಂತ ಫಾರ್ಮುಲಾ ಇದೆ. ಸೊ ಈ ಫಾರ್ಮುಲಾ ಬರಬೇಕು, ಈ ಫಾರ್ಮುಲಾನ ಹಾಕ್ಕೊಂಡು ಮಾಡಬೇಕು. ದೆನ್ ಪ್ರಾಫಿಟ್ ನಮಗೆ 900 ರುಪೀಸ್ ಇದೆ. ಕಾಸ್ಟ್ ಪ್ರೈಸ್ ಅಂದರೆ ನಾವು ತೊಗೊಂಡಿರೋ ಪ್ರೈಸ್ ಎಷ್ಟಕ್ಕೆ ತೊಗೊಂಡಿದ್ದೀವಿ ಅದು 7500 ಇದೆ. ಅದು 7500 ಇದೆ ಇಂಟು 100 ಮಾಡ್ತೀವಿ. ಸೊ ಈಗ ಏನು ಮಾಡೋಣ, ಈ 00 ಗೆಟ್ ಕ್ಯಾನ್ಸಲ್ ಆಯಿತು. ಸೊ ನಮಗೆ ಎಷ್ಟು ಉಳಿದಿದೆ ಈಗ 75,900 ಉಳಿದಿದೆ ಅಲ್ವಾ. ಸೊ ಈಗ ಏನು ಮಾಡ್ತೀರಾ, ಸೊ 25ಇಂದ ಮಾಡ್ಬೋದಾ ಇದನ್ನು ಡೈರೆಕ್ಟಾಗಿ? 25 3s ಮಾಡಿ. ಸೊ 25 3s 75 ಆಯಿತು. ನೆಕ್ಸ್ಟ್ ಈಗ ಏನು ಮಾಡ್ತೀರಾ, ಸೊ ಇದನ್ನು ಕೂಡ 25ಇಂದ ಮಾಡಿ. 25 5s 25 3s 75 ಆಗುತ್ತೆ. 75 ಆದರೆ ನಿಮಗೆ ಇನ್ನೆಷ್ಟು ಉಳಿತು, ಇನ್ನು 15 ಉಳಿತು. ಇಲ್ಲಿ 150 ಆಯಿತು. ಅರ್ಥ ಆಗ್ತಿದೆ ಅಲ್ವಾ. ಸೊ 25 6s 150 ಆಗುತ್ತೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಈಗ 3ಇಂದ ಡೈರೆಕ್ಟಾಗಿ ಮಾಡ್ಬೋದಾ? 3 1s 3 1s 3 2s ಅಲ್ಲಿಗೆ 12% ಆಯಿತು. ಏನಿದು ಪ್ರಾಫಿಟ್ ಪರ್ಸೆಂಟೇಜ್. ಅರ್ಥ ಆಗ್ತಿದೆ ಅಲ್ವಾ. ಸೊ ಇಲ್ಲಿ ನಮಗೆ ಆನ್ಸರ್ ಸಿ ಅಲ್ಲಿ ಇದೆ, ದಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡಬೇಕು ಅಂದರೆ ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್, ಅಂದರೆ ನಾವು ಎಷ್ಟಕ್ಕೆ ಕೊಂಡುಕೊಂಡಿದ್ದೀವಿ ಆ ಬೆಲೆ ಇಂಟು 100 ಹಾಕ್ತೀರಾ. ಇಲ್ಲಿ ಇನ್ನೂ ನಿಮಗೆ ಸಿಂಪ್ಲಿಫೈಡ್ ಕ್ಯಾಲ್ಕುಲೇಷನ್ ಬೇಕಂದರೆ ನಾನು ಈಸಿಯಾಗಿ ತೋರಿಸ್ತೀನಿ. ಸೊ ಪ್ರಾಫಿಟ್ 900 ಇದೆ. ಸೊ ಇಲ್ಲಿ 7500 ಇದೆ. ಇಂಟು 100 ಮಾಡ್ತೀರಾ. ಸೊ ಈ ಝೀರೋ ಗೆಟ್ ಕ್ಯಾನ್ಸಲ್. ಸೊ 25 4s 25 3s. ಓಕೆ, ಈಗ 3 1s 3 3s. ಸೊ 3 ಇಂಟು 4 ಅಷ್ಟೇ ಉಳಿದಿದೆ ಅಲ್ವಾ. ಸೊ ಈಸಿಯಾಗಿ 12% ಮಾಡ್ಬೋದು. ದಿಸ್ ಇಸ್ ದ ಪ್ರಾಫಿಟ್ ಪರ್ಸೆಂಟೇಜ್. ಅರ್ಥ ಆಗಿದೆ ಅಲ್ವಾ. ಸೊ ಈಸಿಯಾಗಿ ಮಾಡಬಹುದು. ಸೊ ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆಗ್ತಾ ಇದ್ದೀನಿ. 44th ಕ್ವೆಶನ್. ಸೊ ನೋಡೋಣ ಏನಿದೆ ಅಂತ ಹೇಳಿ. ಎ ಮ್ಯಾಚ್ ಲಾಸ್ಟ್ ಫಾರ್ ಹಾಫ್ ಆನ್ ಅವರ್. 1/10 ಆಫ್ ದ ಮ್ಯಾಚ್ ಟೈಮ್ ಸೊ ವೆಯ್ಟ್ ಮಾಡಿ. ಸೊ ಎ ಮ್ಯಾಚ್ ಲಾಸ್ಟ್ ಫಾರ್ ಹಾಫ್ ಆನ್ ಅವರ್. ಒಂದು ಮ್ಯಾಚ್ ನಡೀತಾ ಇದೆ, ಅದು ಹಾಫ್ ಆನ್ ಅವರ್ ನಡೀತಾ ಇದೆ. ಆ ಮ್ಯಾಚ್ ಅರ್ಧ ಗಂಟೆ ಅಷ್ಟೇ ನಡೆದಿದ್ದು, ಹಾಫ್ ಆನ್ ಅವರ್ ಅಷ್ಟೇ ನಡೆದಿದ್ದು. ಸೊ 1/10 ಆಫ್ ದ ಮ್ಯಾಚ್ ಟೈಮ್ ಈಸ್ ಟೇಕನ್ ಅಪ್ ಫಾರ್ ಟೈಮ್ ಔಟ್. ಸೊ ಅದರಲ್ಲಿ 1/10 ಏನು ನಡೆದಿರೋದೇ ಅರ್ಧ ಗಂಟೆಯಲ್ಲಿ 1/10 ಟೈಮನ್ನು ಟೈಮ್ ಔಟ್ ಅಂತ ಹೇಳಿ ತೆಗೆದಿದ್ದಾರೆ. ಸೊ ಫಾರ್ ಹೌ ಮೆನಿ ಮಿನಿಟ್ಸ್ ಡಸ್ ದ ಟೈಮ್ ಔಟ್ ಲಾಸ್ಟ್. ಸೊ ಈ ಟೈಮ್ ಔಟ್ ಎಷ್ಟೊತ್ತು ಇತ್ತು ಅಂತ ಕೇಳಿದ್ದಾರೆ. ಇದು ಕ್ವೆಶನ್. ಒಂದು ಪಂದ್ಯವು ಅರ್ಧ ಗಂಟೆಯವರೆಗೆ ಇರುತ್ತದೆ. ಪಂದ್ಯದ ಒಟ್ಟು ಸಮಯದ 1/10 ಸಮಯವನ್ನು ಟೈಮ್ ಔಟ್ಗೋಸ್ಕರ ತೆಗೆದುಕೊಳ್ಳಲಾಗಿದೆ. ಟೈಮ್ ಔಟ್ಗೋಸ್ಕರ ಎಷ್ಟು ನಿಮಿಷಗಳ ಸಮಯ ತೆಗೆದುಕೊಳ್ಳಲಾಗಿದೆ ಅನ್ನೋದು ಕ್ವೆಶನ್ನು. ಸೊ ನಮಗಿಲ್ಲೇನು ಟೋಟಲ್ ಡ್ಯೂರೇಷನ್ ಆಫ್ ಮ್ಯಾಚ್ ಹೇಳಿದ್ದಾರೆ, ಅದು 30 ಮಿನಿಟ್ಸ್ ಇದೆ. ಸೊ ನಮಗೇನು ಟೋಟಲ್ ಡ್ಯೂರೇಷನ್ ಆಫ್ ಮ್ಯಾಚ್ ಎಷ್ಟಿದೆ, 30 ಮಿನಿಟ್ಸ್ ಇದೆ. ಅದರಲ್ಲಿ 1/10 ಟೈಮ್ ಔಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ಟೈಮ್ ಔಟ್ ಆಗಿರೋ ಟೈಮ್ ಎಷ್ಟು ಅಂತ ಕೇಳಿದ್ದಾರೆ. ತುಂಬ ಈಸಿ ಕ್ವೆಶನ್. ಸೊ 1/10 ಅಷ್ಟನ್ನು ಟೈಮ್ ಔಟ್ ಅಂತ ತೆಗೆದಿದ್ದಾರೆ. ಸೊ ಹಾಗಾಗಿ 1/10 ಟೋಟಲ್ ಮ್ಯಾಚ್ ನಡೆದಿರೋ ಟೈಮ್ 30 ಮಿನಿಟ್ಸ್. ಸೊ 10 1s 10 3s 3 ಇಂಟು 1 ಈಸ್ 3. ಸೊ ಟೋಟಲ್ ಮಿನಿಟ್ಸ್ ಎಷ್ಟಾಗುತ್ತೆ, 3 ಮಿನಿಟ್ಸ್ ಆಗುತ್ತೆ. 30 ಮಿನಿಟ್ಸ್ ಮ್ಯಾಚಲ್ಲಿ 3 ಮಿನಿಟ್ಸನ್ನ ಟೈಮ್ ಔಟ್ ಅಂತ ತೆಗೆದಿದ್ದಾರೆ. ಸೊ ಆ ಟೈಮ್ ಔಟ್ಗೋಸ್ಕರ ತೆಗೆದಿರೋ ಅಂಥದ್ದು ಎಷ್ಟು ಅಂದರೆ 3 ಮಿನಿಟ್ಸ್. ಅದನ್ನು ನಿಮಗೆ ರೇಷಿಯೋಲಿ ಕೊಟ್ಟಿದ್ದಾರೆ ಅಷ್ಟೇ, 1/10 ಕೊಟ್ಟಿದ್ದಾರೆ. ಸೊ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಆನ್ಸರ್ ಈಸ್ ಬಿ. ಓಕೆನಾ. ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆಗ್ಬೋದಾ. 45 ಕ್ವೆಶನ್. ಇಟ್ಸ್ ಬೇಸ್ಡ್ ಆನ್ ಸಿಂಪ್ಲಿಫಿಕೇಷನ್ ಟೈಪ್ ಬರುತ್ತೆ, ಬಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ನೋಡೋಣ ನೆಕ್ಸ್ಟು. 154 ಇಂಟು 18. ಸೊ 154 ಇಂಟು 18 ನಮಗೆ ಕ್ವೆಶನ್ ಕೊಟ್ಟಿದ್ದಾರೆ. 154 ಇಂಟು 18 ಆದರೆ
ಆದರೆ 27.72 ಡಿವೈಡೆಡ್ ಬೈ 1.8 ಮೌಲ್ಯ ಎಷ್ಟು? 154 into 18 is 2772. Then what is 27.72 divided by 1.8 ಅಂತ ಹೇಳಿ ಕ್ವಶನ್ ಇದೆ. ಸೊ ನಮಗೆ ಗೊತ್ತಿದೆ ಏನು ಕೊಟ್ಟಿದ್ದಾರೆ ಅವರು 154 ಇಂಟು 18 ಅಂದರೆ ಎಷ್ಟಾಗುತ್ತೆ ಅಂತ ಅವ್ರು ಕೊಟ್ಟಿದ್ದಾರೆ. ದಟ್ ಈಸ್ 2772. ನಾವೇನು ಕಂಡುಹಿಡಿಬೇಕು? 27.72 ಡಿವೈಡೆಡ್ ಬೈ 1.8 ಅಂತ ಹೇಳಿ ಕೇಳಿದ್ದಾರೆ. ಸೊ ಇದು ನಿಮಗೆ ಇದನ್ನು ಏನಕ್ಕೆ ಕೊಟ್ಟಿದ್ದಾರೆ? ಸೊ ಅದರಲ್ಲೇ ಇದೆ ಆನ್ಸರ್, ನೀವು ಕಂಡಿಡ್ಕೋಬೋದು. ಸೊ ಏನು ಗೊತ್ತಾ, ಫಸ್ಟ್ ಇದನ್ನು ನಾನು ರಿಮೂವ್ ಮಾಡ್ತೀನಿ. ಅವ್ರು ಇಲ್ಲಿ ಕೊಟ್ಟಿರೋದನ್ನು ಕೆಳಗೆ ಬರ್ಕೋತೀನಿ. 27.78 ಡಿವೈಡೆಡ್ ಬೈ 1.8 ಕೊಟ್ಟಿದ್ದಾರೆ. ಸೊ ಇಲ್ಲೇನಾಗಿದೆ ನಿಮಗೆ, ಇದರ ಅರ್ಥ ಏನು? ಇಲ್ಲಿ ಕೊಟ್ಟಿರೋ ನಮಗೆ ಈ ಈಕ್ವೇಷನ್ನ ಅರ್ಥ ಏನು? ಸೊ ಈ 154ನ ನಾನು ಇಲ್ಲೇ ಉಳಿಸ್ಕೊಂಡು ಈ 18ಅನ್ನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಆ ಕಡೆಗೆ ಹೋದರೆ ಡಿವಿಷನ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಅಲ್ಲಿಗೆ 2772 ಡಿವೈಡೆಡ್ ಬೈ 18 ಮಾಡಿದ್ರೆ 154 ಆನ್ಸರ್ ಬರುತ್ತೆ ಅಂತ ಅರ್ಥ. ಸೊ ಇಲ್ಲಿ ಅವ್ರು ಡೈರೆಕ್ಟಾಗಿ ಅದನ್ನೇ ಕೊಟ್ಟಿರೋದು ನಿಮಗೆ. ಸೊ ಇದರರ್ಥ ಏನು? 27.78 ಡಿವೈಡೆಡ್ ಬೈ 1.8 ಈಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್. ಇದು ನಮ್ಮ ಆನ್ಸರ್ ಕಂಡುಹಿಡಿಬೇಕಾಗಿರೋದು ನಾವು. ಸೊ ಇಲ್ಲಿ ನೀವು ಡಿವಿಷನ್ ಎಲ್ಲ ಮಾಡ್ತಾ ಕೂತ್ಕೊಬೇಡಿ. ಡಿವಿಷನ್ ಇಸ್ ಅ ಟೈಮ್ ವೇಸ್ಟ್. ಸೊ ಡಿವಿಷನ್ ಮಾಡಬೇಡಿ. ಇಲ್ಲಿ ಆಲ್ರೆಡಿ ಡಿವಿಷನ್ ಮಾಡಿ ನಮಗೆ 154 ಬರುತ್ತೆ ಅನ್ನೋದು ನಮಗೆ ಗೊತ್ತಾಗ್ಬಿಟ್ಟಿದೆ. ಸೊ ಇದಕ್ಕೆ ಆನ್ಸರ್ ಏನು? 154 ಪಕ್ಕಾ ಆನ್ಸರ್. ಬಟ್ ಅದರಲ್ಲಿ ಏನಿದೆ ನಿಮಗೆ ಪಾಯಿಂಟ್ ಎಲ್ಲಿ ಇಡಬೇಕು ಅನ್ನೋದು ಇದೆಯಲ್ಲ, ದಟ್ ಈಸ್ ದ ಕ್ವೆಶನ್. ಅದೊಂದು ಸಾಲ್ವ್ ಮಾಡ್ಕೊಂಡ್ಬಿಟ್ರೆ ನೀವು ಇದಕ್ಕೇನು ನೋಡೋದೇ ಬೇಡ, ಈ ಕ್ಯಾಲ್ಕುಲೇಷನ್ ಏನು ಬರ್ಕೊಳ್ಳೋದೇ ಬೇಡ, ಡೈರೆಕ್ಟಾಗಿ ಆನ್ಸರ್ ಹೇಳ್ಬೋದು ಪಾಯಿಂಟ್ ಎಲ್ಲಿ ಇಡಬೇಕು ಅನ್ನೋದು ಗೊತ್ತಾದರೆ. ಸೊ ಇಲ್ಲಿ ಪಾಯಿಂಟ್ ಎಲ್ಲೆಲ್ಲಿ ಇಟ್ಟಿದ್ದಾರೆ? 1.54 ಇದೆ, 15.4 ಇದೆ, 154 ಇದೆ, 1540 ಇದೆ. ಸೊ ಇಲ್ಲೆಲ್ಲಿಡಬೇಕು ನಾವು ಪಾಯಿಂಟ್ನ? ಸೊ ಏನೂ ಮಾಡಬೇಡಿ, 27.78 ಇದೆ, 1.8 ಇದೆ. ಸೊ ನಿಮಗೆ ಪಾಯಿಂಟ್ ಮೂವ್ ಮಾಡೋದು ಗೊತ್ತಿದೆ. ಸೊ ಒಂದು ಡಿಜಿಟ್ ಪಾಯಿಂಟ್ ನಾನು ಮೂವ್ ಮಾಡ್ತಾ ಇದ್ದೀನಿ ನ್ಯೂಮರೇಟರಲ್ಲಿ, ಅಂದರೆ ಡಿನಾಮಿನೇಟರ್ಲ್ಲೂ 1 ಡಿಜಿಟ್ ಪಾಯಿಂಟನ್ನು ಮೂವ್ ಮಾಡಬೇಕು. ಸೊ 277.8 ಆಗುತ್ತೆ, ಕೆಳಗಡೆ 18 ಆಗುತ್ತೆ. ಓಕೆ, ಕ್ಲಿಯರ್? ಈಗ ನಾವೇನು ಮಾಡಬೇಕು? ಇಲ್ಲಿ ಮೇಲ್ಗಡೆ ಒಂದು ಪಾಯಿಂಟ್ ಇದೆ, ಕೆಳಗಡೆ ಪಾಯಿಂಟೇ ಇಲ್ಲ ಈಗ. ಓಕೆ, ಆನ್ಸರ್ ಎಷ್ಟು ನಮಗೆ? 154 ಗೊತ್ತು. ಸೊ ಈಗ ನಾನೇನು ಮಾಡಬೇಕು? ಇಲ್ಲಿ 2 ಡಿಜಿಟ್ ಆದಮೇಲೆ ಪಾಯಿಂಟ್ ಇದೆ, ಇಲ್ಲಿ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇದೆ. ನಾನು ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀನಿ ಅಂದರೆ ಆಬ್ವಿಯಸ್ಲಿ ಇಲ್ಲೂ 1 ಡಿಜಿಟ್ ಆದಮೇಲೆ ಇರಬೇಕು. ಸೊ ಈಗ ನಾನು ಫಾರ್ ಎಕ್ಸಾಂಪಲ್ 1.8 ಇಂಟು 15.4 ಮಾಡಿದ್ರೇ ನಿಮಗೆ 27.78 ಬರೋದು. ಇಲ್ಲಿ 1 ಡಿಜಿಟ್ ಪಾಯಿಂಟ್, ಇಲ್ಲಿ 1 ಡಿಜಿಟ್ ಪಾಯಿಂಟ್ ತೊಗೊಂಡು ಇಲ್ಲಿ 2 ಡಿಜಿಟ್ ಮಾಡ್ಕೋತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇಲ್ಲಿ ಮೇಲ್ಗಡೆ 2 ಡಿಜಿಟ್ ಆದಮೇಲೆ ಪಾಯಿಂಟ್ ಇದೆ, ಕೆಳಗಡೆ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇದೆ ಅಂದರೆ ಆನ್ಸರಲ್ಲೂ ಕೂಡ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇರಬೇಕು. ಯಾಕೆ? ಸೊ ಇಲ್ಲಿ 2 ಡಿಜಿಟ್ ಆದಮೇಲಿದೆ. ಸೊ ಆಬ್ವಿಯಸ್ಲಿ ಈ ಕಡೆಯಿಂದ ಒಂದು, ಈ ಕಡೆಯಿಂದ ಒಂದು ತೊಗೊಂಡು ಇಲ್ಲಿ 2 ಡಿಜಿಟ್ ಮಾಡಬೇಕು. ನಮಗೆ ಕೊಟ್ಟಿರೋದೇ ಕ್ವೆಶನ್ 1 ಡಿಜಿಟ್ ಆದಮೇಲೆ ಅಂದರೆ ಇನ್ನೊಂದು ಸಂಖ್ಯೆಯಲ್ಲೂ ಕೂಡ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇರಲೇಬೇಕಾಗತ್ತೆ. ಸೊ ನಿಮಗೆ 2 ಡಿಜಿಟ್ ಪಾಯಿಂಟ್ ಬಂದಿದೆ ಅಂದರೆ ಸೊ ಕ್ಲಿಯರ್ ಆಗಿದೆಯಾ? ಆನ್ಸರ್ ನಮಗೆ ಆಲ್ರೆಡಿ ಗೊತ್ತಿದೆ 154. ಅದಕ್ಕೆ ಜಸ್ಟ್ ಪಾಯಿಂಟ್ ಎಲ್ಲಿಡಬೇಕು ಅನ್ನೋದು ಗೊತ್ತಾಗಬೇಕು. ಪಾಯಿಂಟ್ ಎಲ್ಲಿಡಬೇಕು? ಸೊ ಈ ಡಿಜಿಟಲ್ಲಿ ಇಡಬೇಕಾಗತ್ತೆ. ಓಕೆ, ಈಗ ಇದಕ್ಕೆ ಆನ್ಸರ್ ಎಷ್ಟು ಬಂತು? ಸೊ 15.4, ಬಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 15.4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆಗ್ಬೋದಾ? 46th ಕ್ವೆಶನ್ ನೋಡಿ. ಎ ಟ್ರೈನ್ ಸ್ಟಾರ್ಟೆಡ್ ಫ್ರಮ್ ಡೆಲ್ಲಿ ಅಟ್ 8:15 AM ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲಿಂದ? ಡೆಲ್ಲಿಯಿಂದ ಟ್ರೈನ್ ಹೊರಡ್ತಾ ಇದೆ. ಆ್ಯಂಡ್ ರೀಚ್ಡ್ ಅಜ್ಮೀರ್ ಅಟ್ 2:30 PM. ಅಜ್ಮೀರಿಗೆ ಹೋಗ್ತಾ ಇದೆ ಎಷ್ಟಕ್ಕೆ? 2:30 PM ಹೋಗ್ತಾ ಇದೆ. ದ ಟೈಮ್ ಟೇಕನ್ ಬೈ ದ ಟ್ರೈನ್ ಟು ರೀಚ್ ಅಜ್ಮೀರ್ ಫ್ರಮ್ ಡೆಲ್ಲಿ. ದೆಹಲಿಯಿಂದ ಮುಂಜಾನೆ 8:15 ಪ್ರಾರಂಭವಾದ ರೈಲು ಮಧ್ಯಾಹ್ನ 2:30 ಅಜ್ಮೀರ್ ತಲುಪಿತು. ದೆಹಲಿಯಿಂದ ಅಜ್ಮೀರ್ ತಲುಪಲು ರೈಲು ತೆಗೆದುಕೊಂಡ ಸಮಯ ಬೆಳಗ್ಗೆ 8:15 ಟ್ರೈನ್ ಹೊರಟಿದೆ. ಸೊ ಅದು ಹೋಗಿ ರೀಚ್ ಆಗ್ತಾ ಇರೋದು ಎಷ್ಟೊತ್ತಿಗೆ? ಮಧ್ಯಾಹ್ನ 2:15 ರೀಚ್ ಆಗ್ತಾ ಇದೆ. ಸೊ ಬೆಳಗ್ಗೆ 8:15 ಟ್ರೈನ್ ಹೊರಟಿದೆ, ಅದು ರೀಚ್ ಆಗ್ತಾ ಇರೋದು ಮಧ್ಯಾಹ್ನ 2:15 ರೀಚ್ ಆಗ್ತಾ ಇದೆ. ಸೊ 2:30 ರೀಚ್ ಆಗ್ತಾ ಇದೆ ಮಧ್ಯಾಹ್ನ. ಬೆಳಗ್ಗೆ 8:15 ಹೊರಟಿ ಮಧ್ಯಾಹ್ನ 2:15 ರೀಚ್ ಆಗ್ತಾ ಇದೆ. ಸೊ ಟೋಟಲ್ ಟೈಮ್ ಎಷ್ಟು ತೊಗೊಂಡಿದೆ ಅದು ಬರೋಕ್ಕೆ ಅಂತ, ಅದು ಟೈಮ್ ಅಷ್ಟೇ. ಸೊ ಈಗ ನೀವು ಡೈರೆಕ್ಟ್ ಕೌಂಟ್ ಮಾಡಿ.
ಸೊ 8:15 ಹೊರಟಿದೆ. ನನ್ನ ಬೆರಳನ್ನು ನೋಡಿ 8:15 ಹೊರಟಿದೆ. ಸೊ 9:15 1 ಗಂಟೆ ಆಯಿತು. ಸೊ 10:15, 11:15, 12:15, 1:15, 2:15. 2:15 ಎಷ್ಟಾಯಿತು? 6 ಗಂಟೆ ಆಯಿತು. ಅಲ್ಲಿಗೆ ನಮಗೆ ಕೊಟ್ಟಿರೋದು 2:30 ಕೊಟ್ಟಿದ್ದಾರೆ. ಅಲ್ಲಿಗೆ ಇನ್ನು 1/4 ಗಂಟೆ ಎಕ್ಸ್ಟ್ರಾ ಬೇಕಲ್ವಾ? 6 hours 15 minutes ಆಗುತ್ತೆ. ಸೊ ನಿಮಗೆ ಅಷ್ಟು ಗೊತ್ತಾಗಲಿಲ್ವಾ ಮಾಡ್ಕೊಳ್ಳೋಕ್ಕೆ? ಬರ್ಕೊಳ್ಳಿ. 8:15, 9:15, 10:15, then 11:15, 12:15, 1:15, then 2:15. ಸೊ ಇಲ್ಲಿ ಎಷ್ಟಾಯಿತು? 1, 2, 3, 4, 5, 6 ಗಂಟೆ ಆಯಿತು. ಹೌದಾ? ಸೊ 6 hours ಇಲ್ಲ ಆಯಿತು. ಇನ್ನು 2:15 ಆಯಿತು. ಇಲ್ಲಿ 2:30 minutes ಇದೆ. ಅಲ್ಲಿಗೆ 15 minutes ಗ್ಯಾಪ್ ಆಯಿತಾ? ಆ 15 minutesನ್ನು ಇಲ್ಲಿ ಹಾಕಿ. ಸೊ ಎನಿ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ನಾನೇ ಸಾಲ್ವ್ ಮಾಡಿ ಕೊಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಕಮೆಂಟ್ಸ್ ಆಗೋಕ್ಕಿಂತ ಮುಂಚೆ ಆ ಡೌಟನ್ನು ಕ್ಲಿಯರ್ ಮಾಡಿ ಕೊಡ್ತೀನಿ. ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ 8:15 ಬೆಳಗ್ಗೆ ಹೊರಟಿದೆ, 2:30ಗೆ ರೀಚ್ ಆಗ್ತಾ ಇದೆ. ಸೊ 8:15ಇಂದ ಕೌಂಟ್ ಮಾಡ್ಕೊಂಡು ಹೋಗಿ, ನಿಮಗೆ 6 hours ಆಗುತ್ತೆ. ಉಳಿಯೋ 15 minutesನ್ನು ಈ ಕಡೆ ಪಕ್ಕಕ್ಕೆ ಬರೀರಿ. ಏನೂ ಡೌಟ್ಸ್ ಇರಲ್ಲ, ಎಲ್ಲ ಕ್ಲಾರಿಫೈ ಆಗುತ್ತೆ. ಓಕೆ, ಇಲ್ಲಿ ಆನ್ಸರ್ ಏನೀಗ? 6 hours 15 minutes. ಗೊತ್ತಾಗಿದೆ ಅಲ್ವಾ? ಸೊ 6 ಗಂಟೆ 15 ನಿಮಿಷ ತಗೊಂಡಿದೆ. ಸೊ ಈಗ ನಾನು ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗ್ಬೋದಲ್ವಾ? ನೆಕ್ಸ್ಟ್ ಕ್ವಶನಿಗೆ ಡೈರೆಕ್ಟಾಗಿ ಮೂವ್ ಆಗ್ತಾ ಇದ್ದೀನಿ. ಸೊ 47th ಕ್ವಶನ್. 47th ಕ್ವಶನ್ ನೋಡ್ಕೊಳ್ಳಿ. ಓಕೆ, ಡನ್. ಇದನ್ನು ರಬ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಲಾಸ್ಟ್ ಕ್ವೆಶನಲ್ಲಿ ಏನೇನು ಮಾರ್ಕ್ ಮಾಡಿದ್ದೆ ಅದಿಲ್ಲಿ ಕಂಟಿನ್ಯೂ ಆಗ್ತಾ ಇದೆ ಅಷ್ಟೇ. ಸೊ ಹಾಗಾಗಿ ಅದನ್ನು ರಬ್ ಮಾಡ್ತಾ ಇದ್ದೀನಿ. ಸೊ ಏನಿದೆ ಕ್ವೆಶನು? ಇಫ್ x/25 is equal to 196/x, then x equals to ಅಂತ ಇದೆ. ಸೊ x/25 ಕೊಟ್ಟಿದ್ದಾರೆ is equal to 196/x ಕೊಟ್ಟಿದ್ದಾರೆ. ಇಲ್ಲಿ ಸಾಲ್ವ್ ಮಾಡಬೇಕು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅನ್ನೋದನ್ನು ಕಂಡುಹಿಡಿಬೇಕು. ಸೊ ಮಲ್ಟಿಪ್ಲೈ ಮಾಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಎರಡನ್ನು. ಸೊ ಎಕ್ಸ್ ಇಂಟು ಎಕ್ಸ್ x² ಆಗುತ್ತೆ. ಸೊ ಇದನ್ನೇನು ಮಲ್ಟಿಪ್ಲೈ ಮಾಡಿ ಕಷ್ಟಪಡೋಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ 196 ಇಂಟು 25 ಅಂತ ಹೇಳಿ ಬರ್ಕೊಳ್ಳಿ. ಈಗ ಡೈರೆಕ್ಟಾಗಿ ರೂಟ್ ತೆಗೆದುಬಿಡಿ. ರೂಟ್ ತೆಗಿಯೋದು ಹೇಗೆ? x² is equal to root of 196 ಇಂಟು 25 ಆಗುತ್ತೆ. ಇಲ್ಲಿ ರೂಟು ಸ್ಕ್ವೇರ್ ಕ್ಯಾನ್ಸಲು, ನಿಮಗೆ ಉಳಿಯೋದು ಎಕ್ಸ್ ಉಳಿಯುತ್ತೆ. ಈ ಕಡೆ ಏನು 196ನ ಸ್ಕ್ವೇರ್ ರೂಟ್ ಬರೀರಿ, 5ನ ಸ್ಕ್ವೇರ್ ರೂಟ್ ಬರೀರಿ. 196ನ ಸ್ಕ್ವೇರ್ ರೂಟ್ 13 ಇಂಟು 25ನ ಸ್ಕ್ವೇರ್ ರೂಟ್ 5 ಬರುತ್ತೆ. ಸೊ ಕ್ಲಿಯರ್ ಆಯ್ತಲ್ವಾ? ಸೊ ಈಗ ಏನು ಮಾಡ್ತೀರಾ? ಇವೆರಡನ್ನು ಮಲ್ಟಿಪ್ಲೈ ಮಾಡಿ ನಿಮಗೆ ಆನ್ಸರ್ ಬರುತ್ತೆ 13 5s. ಸೊ 13 5s ಇಲ್ಲಿ ನಮಗೆ ಆನ್ಸರ್ ಎಲ್ಲಿದೆ ನೋಡ್ಕೊಳ್ಳಿ. ಸೊ ಆನ್ಸರನ್ನು ಡೈರೆಕ್ಟಾಗಿ ಬರೀರಿ. ಸೊ ಆನ್ಸರ್ ಈಸ್ 70. ಓಕೆ, ಸಾರಿ ಇಲ್ಲಿ ಏನಾಗಿದೆ? 196 ಇಂದು 4 ಆಗಬೇಕು, ಸಾರಿ 14 ಆಗಬೇಕು ನಿಮಗೆ. 169 ಈಸ್ 13, 196 ಈಸ್ 14. ನಾನು ಮಿಸ್ ಮಾಡಿದೆ. ಸೊ 12 ಇಂದು 144, 13 ಇಂದು 169, 14 ಇಂದು 196 ಬರುತ್ತೆ. ಸೊ ಇಲ್ಲಿ 14 ಆಗಬೇಕು. ಸ್ಕ್ವೇರ್ ರೂಟ್ 25 5. ಸೊ 14 5s 70. ಸೊ ಆನ್ಸರ್ ಇಸ್ ಕ್ಲಿಯರ್. 13 5s 65 ಆಗುತ್ತೆ. ಸೊ 14 5s 70 ಆಗುತ್ತೆ. ಸೊ ಓಕೆ, ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆಗ್ಬೋದಾ? ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ವಾ ಅಲ್ವಾ? ಸೊ x² ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ, ಸ್ಕ್ವೇರ್ ರೂಟ್ ತೆಗಿತೀರಾ. ಇದು ನೀವು ಮಲ್ಟಿಪ್ಲೈ ಮಾಡಿದ್ರೆ ತುಂಬ ದೊಡ್ಡ ಡಿಜಿಟ್ ಬರುತ್ತೆ. ಸೊ ಸಾಲ್ವ್ ಮಾಡೋದು ಕಷ್ಟ ಆಗುತ್ತೆ. ಹಾಗೆ ಇಟ್ಕೊಳ್ಳಿ, ಯಾಕಂದರೆ ಇಲ್ಲಿ ಡೈರೆಕ್ಟ್ ಸ್ಕ್ವೇರ್ಗಳನ್ನ ಕೊಟ್ಟಿದ್ದಾರೆ. ಸೊ ಸ್ಕ್ವೇರ್ ರೂಟ್ಸನ್ನು ಫೈಂಡ್ ಔಟ್ ಮಾಡಿ, ಸೊ ಮಲ್ಟಿಪ್ಲಿಕೇಶನ್ ಮಾಡಿ ಆನ್ಸರ್ ಬರೀರಿ. ಸೊ ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆಗ್ತಾ ಇದ್ದೀನಿ. ಸೊ 2,02,000 ಇನ್ ಡಿಜಿಟ್ಸ್ ಈಸ್ ರಿಟರ್ನ್ ಹ್ಯಾಸ್. ಸೊ 2,02,000 ಅಂಕಿಗಳಲ್ಲಿ ಬರೆಯೋದು ಹೇಗೆ ಅಂತ ಕೇಳಿದ್ದಾರೆ. ಸೊ ಅದನ್ನೀಗ ಸಾಲ್ವ್ ಮಾಡ್ತೀನಿ ನಾನು. ಸೊ ಏನು ಕೇಳಿದ್ದಾರೆ? 2 lakh ಕೇಳಿದ್ದಾರೆ. 2,00,000, 2,000, 2,000. ಸೊ ಇದನ್ನು ಹೇಗೆ ಬರೆಯೋದು ಅಂತ ನಿಮಗೆಲ್ಲರಿಗೂ ಗೊತ್ತು. ಚಾರ್ಟು ಯೂನಿಟ್ಟು 10, 100, ದೆನ್ 10,000, ಸಾರಿ ದೆನ್ 1000, ದೆನ್ 10,000, ಸೊ ದೆನ್ ಲ್ಯಾಕು, 10 lakh. ಇಷ್ಟು ನಮಗೆ ಗೊತ್ತಿದೆ ಅಲ್ವಾ? ಚಾರ್ಟ್ ಗೊತ್ತಿದೆ. ಸೊ ಇಲ್ಲೇನು ಕೇಳಿದ್ದಾರೆ? 2 lakh ಕೇಳಿದ್ದಾರೆ. ಲ್ಯಾಕ್ ಎಲ್ಲಿ ಬರುತ್ತೆ?
ಸೊ ಈ ಕೆಳಗಡೆ ಬರುತ್ತೆ, ಲ್ಯಾಕ್ ಕೆಳಗೆ 2 ಹಾಕೋತಾ ಇದ್ದೀರಾ. ನೆಕ್ಸ್ಟ್ ನಮಗೆ 2000 ಕೇಳಿದ್ದಾರೆ ಮೇಡಮ್, 10,000 ಇಲ್ಲ 1000 ಕೆಳಗೆ 2 ಬರಬೇಕಷ್ಟೇ ಅಂದರೆ, ಸೊ ಈ 10,000 ಕೆಳಗೆ 0 ಹಾಕೋತೀರಾ. ಬರೀ 1000 ಕೇಳಿರೋದ್ರಿಂದ ಇಲ್ಲಿ 2000 ಇದೆ, ಸೊ ಇದ್ರ ಕೆಳಗೆ ಅಗೈನ್ 2 ಹಾಕ್ಕೊಳ್ಳಿ. ಇನ್ನೇನೂ ಕೇಳಿಲ್ಲ, ಸೊ ಇಲ್ಲಿ ಉಳಿದಿರೋ ಜಾಗದಲ್ಲೆಲ್ಲ 0 ಹಾಕಿ. ಸೊ 2,02,000 ಆನ್ಸರ್ ಕ್ಲಿಯರ್ ಆಗಿದೆ ಅಲ್ವಾ. 2,02,000. ಎಲ್ಲಿ ಲಕ್ಷದ ಕೆಳಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ, 10,000 ಕೆಳಗೆ ಕೊಟ್ಟಿದ್ರೆ ಹಾಕೋಬೇಕು. ಸೊ ಈ ರೀತಿ ಹಾಕಿ ಸಾಲ್ವ್ ಮಾಡಿ. ಸೊ ಕಾಮಾ ಇಡೋದನ್ನು ತೋರಿಸ್ತೀನಿ. ಸೊ ಈ ಕಡೆಯಿಂದ ಸೊ ಈ ಕಡೆಯಿಂದ 3 ಡಿಜಿಟಿಗೆ ಇಡಬೇಕು, ಆಫ್ಟರ್ ದಟ್ 2 ಡಿಜಿಟಿಗೆ ಇಡಬೇಕು. ಓಕೆ ಕ್ಲಿಯರ್. ಸೊ ಇದರಲ್ಲಿ ಆನ್ಸರ್ ಎಲ್ಲಿದೆ, 2,02,000. ಸೊ ಇಲ್ಲಿದೆ ಆನ್ಸರ್. ನೆಕ್ಸ್ಟ್ ಕ್ವೆಶನಿಗೆ ನೋಡೋಣ. 49th ಕ್ವೆಶನ್. ವಾಟ್ ಈಸ್ ದ ಸಮ್ ಆಫ್ ದ ಫಸ್ಟ್ 4 ಪ್ರೈಮ್ ನಂಬರ್ಸ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಫಸ್ಟ್ 4 ಪ್ರೈಮ್ ನಂಬರ್ಸ್ ಯಾವ್ಯಾವುದು, ಫಸ್ಟ್ ಪ್ರೈಮ್ ನಂಬರ್ಸ್ ಅಂದರೆ ಏನು ಅಂತ ಹೇಳಿ ನೋಡೋಣ. ಸೊ ಪ್ರೈಮ್ ನಂಬರ್ಸ್ ಅಂದರೆ ಯಾವ ನಂಬರ್ ತನ್ನಿಂದ ಡಿವೈಡ್ ಆಗಬೇಕು ಆ್ಯಂಡ್ 1ಇಂದ ಡಿವೈಡ್ ಆಗಬೇಕು ಅಷ್ಟೇ, ಇನ್ಯಾವ ನಂಬರಿಂದನೂ ಡಿವೈಡ್ ಆಗಬಾರ್ದು. ಅದನ್ನು ನಾವು ಪ್ರೈಮ್ ನಂಬರ್ ಅಂತ ಹೇಳಿ ಕರಿತೀವಿ, ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಮೊದಲ 4 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ. ಸೊ 0ಇಂದ ಕೌಂಟ್ ಮಾಡ್ಕೊಂಡು ಹೋಗಿ, ನಾವು 0ಇಂದನೇ ಅಲ್ವಾ ಆಬ್ವಿಯಸ್ಲಿ ಕೌಂಟ್ ಮಾಡೋದು. ಸೊ 0ಇಂದ ನೀವು ನೋಡ್ತಾ ಹೋದರೆ ಯಾವ ಸಂಖ್ಯೆ ನಿಮಗೆ ಪ್ರೈಮ್ ನಂಬರ್ ಇರುತ್ತೆ ಅಂತ ಹೇಳಿ. ಸೊ ಪ್ರೈಮ್ ನಂಬರ್ಗಳು ಫಸ್ಟ್ 2, ದೆನ್ 3, ದೆನ್ 5, ದೆನ್ 7. ಕರೆಕ್ಟಾ. ಸೊ ಇದಿಷ್ಟು, ಈ 2 ನೋಡಿ ನೀವು 2ಇಂದ ಡಿವೈಡ್ ಆಗುತ್ತೆ ಪ್ಲಸ್ 1ಇಂದ ಡಿವೈಡ್ ಆಗುತ್ತೆ, ಬೇರೆ ಯಾವುದರಿಂದನೂ ಡಿವೈಡ್ ಆಗಲ್ಲ. 3 ನೋಡಿ 3ಇಂದ ಡಿವೈಡ್ ಆಗುತ್ತೆ, 1ಇಂದ ಡಿವೈಡ್ ಆಗುತ್ತೆ, ಬೇರೆ ಯಾವುದರಿಂದ ಡಿವೈಡ್ ಆಗಲ್ಲ. 5 ಕೂಡ ಹಾಗೆ, 7 ಕೂಡ ಹಾಗೆ ಇದೆ. ಸೊ ಇದರ ಮೊತ್ತವನ್ನು ಕೇಳಿದ್ದಾರೆ, ಅಂದರೆ ಸಮ್ಮನ್ನು ಕೇಳಿದ್ದಾರೆ. ಸೊ ಇದನ್ನು ಆ್ಯಡ್ ಮಾಡಿ. ಸೊ 2 + 3 + 5 + 7 ಮಾಡಿ. ಸೊ 2 + 3 is 5, 5 + 5 is 10, 10 + 7 is 17 ಬರುತ್ತೆ ಆನ್ಸರ್. ಸೊ ಇಲ್ಲಿ ಆನ್ಸರ್ 17. ಓಕೆ, ಇದು ಕ್ಲಿಯರ್ ಆಯ್ತಲ್ವಾ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆದರೆ, ವಾಟ್ ಈಸ್ ದ ಲಾರ್ಜೆಸ್ಟ್ ನಂಬರ್, ವಾಟ್ ಈಸ್ ದ ಲಾರ್ಜೆಸ್ಟ್ ನಂಬರ್ ವಿಚ್ ಡಿವೈಡ್ಸ್ 270 and 426, ಲೀವಿಂಗ್ ರಿಮೈಂಡರ್ 6 ಇನ್ ಈಚ್ ಕೇಸ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲೇನು 270 ಮತ್ತು 426 ವಿಭಜಿಸಿದಾಗ ಪ್ರತಿ ಪ್ರಕರಣದಲ್ಲೂ 6 ಶೇಷವನ್ನು ಉಳಿಸುವ ದೊಡ್ಡ ಸಂಖ್ಯೆ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಆನ್ಸರು ಹೇಗೆ ಮಾಡೋದು ಇದಕ್ಕೆ. ಸೊ ಫಸ್ಟ್ ಏನು ಮಾಡ್ತೀರಾ, 270 ತಗೋತೀರಾ, ದೆನ್ 426 ತಗೋತೀರಾ. ಸೊ ಏನು ಕೇಳಿದ್ದಾರೆ, 6 ಉಳಿಸ್ಬೇಕು ಅಂತ ಕೇಳಿದ್ದಾರೆ. ಇಲ್ಲಿ -6 ಮಾಡ್ಕೊಬಿಡಿ ಫಸ್ಟೇ, ಸೊ ನಿಮಗೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಅವಾಗ ಏನು ಬರುತ್ತೆ ನಿಮಗೆ ಇಲ್ಲಿ ಆನ್ಸರು 264 ಬರುತ್ತೆ. ದೆನ್ ಇಲ್ಲಿ ಏನು ಬರುತ್ತೆ, 420 ಬರುತ್ತೆ. 426ಅಲ್ಲಿ 6 ಹೋದರೆ 420 ಬರುತ್ತೆ. ಈಗ ಇದರಿಂದ ನೀವು ಒಂದೊಂದರಿಂದನೇ ಡಿವಿಷನ್ ಮಾಡ್ತಾ ಹೋಗ್ಬೋದು. ಸೊ ಯಾವುದರಿಂದ ಕ್ಲಿಯರಾಗಿ ಎಲ್ಲದೂ ಡಿವೈಡ್ ಆಗುತ್ತೆ, ಸೊ ದಟ್ ಈಸ್ ದ ಆನ್ಸರ್ ಆಗುತ್ತೆ. ಈಗ ಇನ್ ಕೇಸ್ 2 ಸಂಖ್ಯೆಯಿಂದ ಡಿವೈಡ್ ಆಗ್ತಿದೆ, ಆಗ ಅವ್ರು ನಮಗೇನು ಕೇಳಿದ್ದಾರೆ, ದೊಡ್ಡ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ಆ ದೊಡ್ಡ ಸಂಖ್ಯೆನ ಬರಿಬೇಕಾಗತ್ತೆ. ಸೊ ಈಗ 12ಇಂದ ಮಾಡ್ಬೋದಾ. ಸೊ 12 2s 24, ದೆನ್ ಎಷ್ಟು ಉಳಿತು ನಿಮಗೆ, 2 ಉಳಿತು, ದೆನ್ 12 2s. ಸೊ 12 3s 36 ಬಂತು, ದೆನ್ 6 ಉಳಿತು, 12 5s 60 ಆಯಿತು. ಸೊ ಇದು 2 ಡಿವೈಡ್ ಆಗ್ತಾ ಇದೆ. ಸೊ ಇದು ಕೂಡ ನಮ್ಮ ಆನ್ಸರ್ ಆಗಿರಬಹುದು. ಸೊ ನೆಕ್ಸ್ಟ್ ಎಲ್ಲದನ್ನೂ ಮಾಡಿ ಯಾವುದು ಆನ್ಸರ್ ಅಂದರೆ 2 ಸಂಖ್ಯೆ ಬಂತು ಅಂದರೆ ಯಾವ್ದು ದೊಡ್ಡ ಸಂಖ್ಯೆ ಅದು ಬರಿಬೋದು. ಸೊ ಇದರಲ್ಲಿ ಆನ್ಸರ್ ಇದೇ ಬರುತ್ತೆ. ಸೊ ಬೇಕಾದರೆ ಚೆಕ್ ಮಾಡೋಣ. ಸೊ 264 ಅಗೈನ್ 22ಇಂದ ಡಿವೈಡ್ ಮಾಡಿ. 22 1s 22. ಸೊ ಇಲ್ಲಿ ನಮಗೆ ಎಷ್ಟು ಉಳಿತು, 4 ಉಳಿತು, 22 2s 44 ಆಯಿತಾ. ಸೊ ನೆಕ್ಸ್ಟ್ ಇದನ್ನು ನೋಡೋಣ. 420 ಅಗೈನ್ 22ಇಂದ ನೀವು ಡಿವೈಡ್ ಮಾಡಬೇಕು. ಆಗ ಎಷ್ಟು ಬರುತ್ತೆ, 22 1s 22 ಆಗುತ್ತೆ. ಸೊ 20 ಉಳಿತು, ಅದು ಹೋಗಲ್ಲ. ಸೊ ಇದು ಪೂರ್ತಿ ಡಿವೈಡ್ ಆಗಲ್ಲ, ಡೆಸಿಮಲ್ ಪಾಯಿಂಟ್ ಬರುತ್ತೆ. ಸೊ ದಿಸ್ ಇಸ್ ನಾಟ್ ಅ ಆನ್ಸರ್. ಸೊ ನೆಕ್ಸ್ಟ್ ಏನು ಬರುತ್ತೆ, 30ಇಂದ ನೋಡೋಣ. ಸೊ 264 ಡಿವೈಡೆಡ್ ಬೈ 30. ಸೊ 30ಇಂದ ಇದು ಮಾಡಿದ್ರೆ 3 8s 3 8 24. ದೆನ್ ಓಕೆ, ಇಲ್ಲೇನಾಗುತ್ತೆ, ಈಗ 30ಇಂದ ಡಿವೈಡ್ ಮಾಡಿದೆ ನಾನು. 30ಇಂದನೂ ಡಿವೈಡ್ ಆಗಲ್ಲ. ಇದನ್ನು ಡಿವೈಡ್ ಮಾಡೋಕ್ಕಿಂತ ನಾನು ಇನ್ನೂ ಶಾರ್ಟ್ ಮೆಥಡನ್ನು ಹೇಳ್ಕೊಡ್ತೀನಿ. ಏನು ಶಾರ್ಟ್ ಮೆಥಡು, ಈಗ 30ಇಂದ ಇಲ್ಲಿ 0 ಇದೆ. ಸೊ ನಮಗೆ ಲಾಸ್ಟಲ್ಲಿ 0 ಇರಬೇಕು. ಸೊ ಇಲ್ಲಿ 0 ಇದೆಯಾ, ಸೊ ಇಲ್ಲ, ಹಾಗಾಗಿ ಇದು ಡಿವಿಷನ್ ಆಗಲ್ಲ.
30ಇಂದ ನೀವು ಡಿವೈಡ್ ಮಾಡಿದ್ರೆ ಸೊ 32 ಸ 90, ಸೊ 33 ಸ 270. ಸೊ ಈ ರೀತಿ ಬರ್ತಾ ಹೋಗಬೇಕು. ಈ ನಮಗೆ 264ಅಲ್ಲಿ ಅದು ಬರಲ್ಲ. ಸೊ ಹಾಗಾಗಿ ಈ ಆಪ್ಷನನ್ನು ನಾವು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. ದೆನ್ 36ಗೆ ಹೋಗಿ 36 ಕೂಡ ಇಲ್ಲಿ ಲಾಸ್ಟಲ್ಲಿ 0 ಇದೆ. ಸೊ 36 ಕೂಡ ಕಂಪ್ಲೀಟಾಗಿ ಡಿವೈಡ್ ಮಾಡಲ್ಲ, ಯಾಕಂದರೆ 0 ಬರಲ್ಲ. ನೀವು 36ನ ಈಗ 36 1 ಝಾ 36 2 ಝಾ ಈ ರೀತಿ ಮಾಡ್ತಾ ಹೋದರೆ ಸೊ ಇದು ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ. ಸೊ ನಮಗಿಲ್ಲಿ ಕಂಪ್ಲೀಟಾಗಿ ಡಿವೈಡ್ ಆಗ್ತಾ ಇರೋದು ಯಾವುದು? ಸೊ 12 ಒಂದೇ ಕಂಪ್ಲೀಟಾಗಿ ಡಿವೈಡ್ ಆಗ್ತಾ ಇರೋದು. ಸೊ ಇದರ ಆನ್ಸರ್ ಯಾವುದು? 12. ಫಸ್ಟ್ ಏನು ಮಾಡ್ತೀರಾ ನೀವು, ಎಷ್ಟು ಶೇಷ ಉಳಿಯುತ್ತೆ ಅಂದರೆ ಮೀನ್ಸ್ ಎಷ್ಟು ರಿಮೈಂಡರ್ ಉಳಿಯುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಅದನ್ನು ಈ ಎರಡೂ ನಂಬರಲ್ಲಿ ಇದಲ್ಲದೆ ಬೇರೆ ಯಾವುದೇ ಕ್ವೆಶನ್ ಕೊಟ್ಟರು ಅಷ್ಟೇ ಸೊ ಇದರಲ್ಲಿ ಮೈನಸ್ ಮಾಡ್ಕೊಳ್ಳಿ. ದೆನ್ ನಿಮಗೆ ಉಳಿಯೋದನ್ನು ಇದರಲ್ಲಿ ಡಿವೈಡ್ ಮಾಡಿ. ಅಂದರೆ ಫಸ್ಟ್ ಡಿವಿಸಿಬಿಲಿಟಿ ರೂಲ್ ನಿಮಗೆ ಈಸಿ ಆಗುತ್ತೆ. ನಿಮಗೆಲ್ಲರಿಗೂ ಡಿವಿಸಿಬಿಲಿಟಿ ರೂಲ್ ಕ್ಲಾಸ್ಗಳಲ್ಲಿ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನು ಅಪ್ಲೈ ಮಾಡಿ ನೀವು ಮಾಡಿದ್ರೆ ಈಸಿ ಆಗುತ್ತೆ. ಇನ್ ಕೇಸ್ ನಿಮಗೆ ಬಂದಿಲ್ಲ ಸೊ ಈ ಡಿವಿಷನ್ ಮಾಡಿ ಕೂಡ ಮಾಡಬಹುದು. ಸೊ ಇದಕ್ಕೆ ಆನ್ಸರ್ 12. ಸೊ ಇವತ್ತು ನಾನು 10 ಕ್ವೆಶನನ್ನು ಸಾಲ್ವ್ ಮಾಡಿದ್ದೀನಿ. 2021 ಕ್ವೆಶನ್ ಪೇಪರಲ್ಲಿ 10 ಕ್ವೆಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂಯೇಷನ್ ಇನ್ನು ಉಳಿದಿರೋ 10 ಕ್ವೆಶನನ್ನು ಸಾಲ್ವ್ ಮಾಡಿಸ್ತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.